ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಅಂಕಿತಾ. ಸೊ ಬಿಗ್ ಬಾಸ್ನ ಪ್ರೊಮೋ ಬಿಟ್ಟಿದ್ದಾರೆ. ಸೊ ಪ್ರೊಮೋದಲ್ಲಿ ಏನೇನಾಗಿದೆ ಏನು ಅಂತ ನೋಡೋಣ. ಸೊ ಇಲ್ಲಿ ಮತ್ತೆ ಒಂದು ಜಗಳ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು, ವಿನಯ್ ಅವರು ಮತ್ತು ಸಂಗೀತ ಅವರ ಮಧ್ಯಕ್ಕೆ. ಸೊ ಇಲ್ಲಿ ಆ್ಯಕ್ಚುಲಿ ನೋಡೋದಾದರೆ ಒಂದು ಟಾಸ್ಕ್ನ ವಿಷಯಕ್ಕೆ ಇಲ್ಲಿ ಜಗಳ ಆಡ್ತಿರೋದು. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ ಸೆಕೆಂಡ್ ಟಾಸ್ಕ್ ಥರ್ಡ್ ಟಾಸ್ಕ್ ಎಲ್ಲ ಯಾವ್ಯಾವ ಥರ ಇದೆ ಅಂತ. ಸೊ ಆ ವಿಡಿಯೋ ಏನಾದರೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಬೋದು. ಸೊ ಅದರೊಳಗೆ ಟಾಸ್ಕ್ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ ಈ ಟಾಸ್ಕ್ಗೆ ಬೇಕಾಗಿರುವಂಥದ್ದು ಸ್ವಿಮ್ಮಿಂಗ್ ಮೇನು. ಸ್ವಿಮ್ಮಿಂಗ್ ಯಾರಿಗೆ ಚೆನ್ನಾಗಿ ಬರುತ್ತೆ ಅವ್ರಿಗೆ ಈ ಟಾಸ್ಕ್ ಒಂದು ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಇದು ಬರೀ ಒಬ್ಬರೇ ಆಡುವಂಥದ್ದಲ್ಲ, 6 ಜನ ಆಡುವಂಥದ್ರಾಗಿದ್ದರಿಂದ ಒಬ್ಬೊಬ್ಬರಿಗೆ ಒಂದೊಂದು ಥರ ಸ್ಟೆಪ್ ಇರುತ್ತೆ. ಒಬ್ಬರು ಸ್ವಿಮ್ಮಿಂಗ್ ಮಾಡ್ಕೊಂಡ್ಬಂದು ಬಾಲ್ನ ಕಲೆಕ್ಟ್ ಮಾಡಬೇಕಾಗಿರುತ್ತೆ, ಇನ್ನೊಬ್ಬರು ಅದನ್ನ ಗುರಿ ಇಟ್ಟು ಹೊಡಿಬೇಕಾಗಿರುತ್ತೆ. ಸೊ ಅವಾಗ ಒಂದು ಶಾರ್ಪ್ನೆಸ್ ಅವ್ರದ್ದು ಬೇಕು ಅವ್ರಿಗೆ, ಅಂದರೆ ಚೆನ್ನಾಗಿ ಗುರಿ ಇಟ್ಟು ಹಾಕೋರು ಯಾರಾದರೂ ಒಬ್ಬರು ಬೇಕಾಗಿರುತ್ತೆ. ಸೊ ಈ ಥರ ಎಲ್ಲ ಪಾಯಿಂಟ್ಸ್ನ ಇರೋದನ್ನ ನೋಡಿ ಒಂದಿಷ್ಟು ಜನನ ಬಿಗ್ ಬಾಸ್ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ವಿನಯ್ ಅವರು ಬಂದುಬಿಟ್ಟು ಹೇಳ್ತಾರೆ 4 ಜನನ ಸ್ವಿಮ್ಮಿಂಗಿಗೆ ಸೆಲೆಕ್ಟ್ ಮಾಡ್ತಾರೆ. ಯಾರು ಅಂತ ಅಂದರೆ ಕಾರ್ತಿಕ್ ಅವರು, ವಿನಯ್ ಅವರು, ತುಕಾಲಿ ಅವರು ಮತ್ತು ಮೈಕಲ್ ಅವರು. ಸೊ ಈ 4 ಜನ ನಾವು ಸ್ವಿಮ್ಮಿಂಗ್ ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ, ಸೊ ನಾವೆಲ್ಲ ಆಡ್ತೀವಿ ಅಂತ ಇಲ್ಲಿ ವಿನಯ್ ಅವರು ಬಂದು ಹೇಳ್ತಾರೆ. ಸೊ ಇಲ್ಲಿ ಸಂಗೀತ ಅವರು ಒಂದು ವಾಯ್ಸ್ ರೇಸ್ ಮಾಡ್ತಾರೆ, ಬಿಕಾಸ್ ಅವರು ಕೂಡ ಸ್ವಿಮ್ಮಿಂಗ್ ಚೆನ್ನಾಗಿ ಬರುತ್ತೆ, ಅದು ಇಡೀ ಮನೆಗೆ ಗೊತ್ತು. ಅವರು ಮೊದಲಿಂದನೂ ಅಷ್ಟೇ ಸ್ವಿಮ್ಮಿಂಗ್ ಚೆನ್ನಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ನಮ್ಮನ್ನು ಯಾಕೆ ತೊಗೊಂಡಿಲ್ಲ, ನಾನು ಸ್ವಿಮ್ಮಿಂಗ್ ಚೆನ್ನಾಗಿ ಮಾಡ್ತೀನಿ ಅಂತ ಅವರು ಇಲ್ಲಿ ವಾಯ್ಸ್ ರೇಸ್ ಮಾಡ್ತಾರೆ. ಬಟ್ ಅವ್ರು ಯಾರು ಅದನ್ನ ಅಷ್ಟು ಕನ್ಸಿಡರ್ ಮಾಡೋದಿಲ್ಲ. ಆಮೇಲೆ ಅಲ್ಲಿ ಕಿಚನಲ್ಲಿ ಇರೋ ಟೈಮಲ್ಲಿ ಸಂಗೀತ ಅವರು ನಮ್ರತ ಅವ್ರ ಹತ್ರ ಹೇಳ್ತಾರೆ, ಇದೇ ಕಾರಣಕ್ಕೆ ವುಮೆನ್ನ ಅವರು ಯಾರು ವಿನ್ ಆಗೋಕ್ಕೆ ಬಿಡ್ತಿಲ್ಲ ಅಂತ. ಬಿಕಾಸ್ ಇಲ್ಲಿ 3 ಜನ ಇವಾಗ ಹೆಣ್ಮಕ್ಳಿರೋದು, ಅದರೊಳಗೆ ನಮ್ರತ ಅವರಿಗೆ ಸ್ವಿಮ್ಮಿಂಗ್ ಬರಲ್ಲ, ತನಿಷಾ ಅವರಿಗೆ ಅಷ್ಟು ಬರಲ್ಲ ಅಂತ ಅನಿಸುತ್ತೆ, ಯಾಕಂದರೆ ಅವ್ರಿಗೆ ಯಾವತ್ತೂ ಸ್ವಿಮ್ ಮಾಡಿರೋದನ್ನ ಎಲ್ಲೂ ತೋರಿಸಿಲ್ಲ. ಬಟ್ ಸಂಗೀತ ಅವ್ರಿಗೆ ಮಾತ್ರ ಬರುತ್ತೆ. ಸೊ ಸಂಗೀತ ಅವ್ರಿಗೆ ಇಲ್ಲಿ ಆಪರ್ಚುನಿಟಿ ಕೊಡ್ಬೋದಿತ್ತು ಅವರು, ಬಟ್ ಅವರು ಕೊಡಲಿಲ್ಲ. ಇಲ್ಲಿ ಇವ್ರು ಮಾತ್ರ ಹುಡುಗರೆಲ್ಲ ನಾವು ಅಷ್ಟೇ ಆಡೋಣ ಅಂತ ಇಲ್ಲಿ ವಿನಯ್ ಅವರು ಬಂದು ಹೇಳಿದ್ನ ಸಂಗೀತ ಅವರು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡ್ರು. ಬಿಕಾಸ್ ಇದೇ ಪ್ರೀವಿಯಸ್ ಒಂದು ಸೆಕೆಂಡ್ ವೀಕಲ್ಲಿ ಸ್ಟಾರ್ಟಿಂಗಲ್ಲಿ ಸೆಕೆಂಡ್ ವೀಕ್ ಬಂದಾಗ ಸುದೀಪ್ ಸರೇ ಬೈದಿದ್ರು, ನೀವು ಯಾರೂ ಸ್ಟ್ಯಾಂಡ್ ತೊಗೊಳ್ತಿಲ್ದಿರೋ ಕಾರಣದಿಂದಲೇ ಯಾವ ವುಮೆನು ಇಲ್ಲಿ ಜಾಸ್ತಿ ವಿನ್ ಆಗ್ತಿಲ್ಲ, ಬರೀ ಈ 10 ಸೀಸನಲ್ಲಿ ಒಬ್ಬರೇ ಗೆದ್ದಿರೋದು ಇದೇ ರೀಸನ್ಗೆ, ನೀವು ನಿಮ್ಮ ಸ್ಟ್ಯಾಂಡ್ನ ತೊಗೋಬೇಕು ಅಂತ ಸೆಕೆಂಡ್ ವೀಕಲ್ಲಿ ಸುದೀಪ್ ಸರೇ ಬೈದಿದ್ರು. ಸೊ ಯಾರಾದರೂ ಅಷ್ಟೇ ಈ ಥರ ಬೈಸ್ಕೊಂಡು ಆದಮೇಲೆ ಒಂದ್ಸತಿ ಅದನ್ನ ತಲೆಯಲ್ಲಿ ಇಟ್ಕೊತಾರೆ, ನಮ್ಮ ಸ್ಟ್ಯಾಂಡ್ ನಾವು ಯಾವಾಗ ತೊಗೋಬೇಕು ಆ ಟೈಮಲ್ಲಿ. ಸೊ ಇಲ್ಲಿ ಸಂಗೀತ ಅವ್ರು ಮಾತಾಡಿದ್ದು ನನಗಂತೂ ನಿಜವಾಗ್ಲೂ ತಪ್ಪು ಅಂತ ಅನ್ನಿಸ್ತಿಲ್ಲ. ಬಿಕಾಸ್ ಅವರು ಚೆನ್ನಾಗಿ ಸ್ವಿಮ್ ಕೂಡ ಮಾಡ್ತಿಲ್ಲ ಅಂತ ಅಂದರೆ ಅವ್ರ ಹೆಸರನ್ನ ತೊಗೊಳ್ಳೋದು ಮೀನಿಂಗ್ಲೆಸ್ ಅಂತ ಹೇಳ್ಬೋದು. ಬಟ್ ಅವರಿಗೆ ಚೆನ್ನಾಗಿ ಇದರೊಳಗೆ ಕೆಪಬಿಲಿಟಿ ಇದೆ ಅಂತ ಹೇಳಿದಾಗ ತೊಗೋಬೇಕಿತ್ತು. ಬಟ್ ಇಲ್ಲಿ ತನಿಷಾ ಅವರು ಒಂದು ಮಾತು ಹೇಳ್ತಾರೆ, ನೀವು ಏನೇನೆಲ್ಲ ಆಟ ಆಡಿದ್ದೀರಾ, 100% ಆಟ ಆಡಿಬಿಟ್ಟು ಗೆದ್ದಿದ್ದೀರಾ, ನೀವು ಪರ್ಫೆಕ್ಟಾಗಿ ಆಡಿದ್ದೀರಾ ಅಂತ. ಸೊ ಇಲ್ಲಿ ನಾವು ಯಾರೂ ಹೇಳೋಕ್ಕಾಗಲ್ಲ, ಎಷ್ಟೇ ಬೆಸ್ಟ್ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ರು ಅವರು ಎಲ್ಲ ಗೇಮಲ್ಲೂ ಗೆಲ್ಲಕ್ಕಾಗೋದಿಲ್ಲ. ಒಂದು ಗೇಮ್ ಗೆಲ್ತಾರೆ, ಒಂದು ಗೇಮ್ ಸೋಲ್ತಾರೆ, ಬಟ್ ಚೆನ್ನಾಗಿ ಆಡ್ತಾರೆ. ಆ ಒಂದು ಇದರೊಳಗೆ ಅವರು ಚೆನ್ನಾಗಿದ್ದಾರೆ ಅಂತ ಹೇಳಿದಾಗ ಗೇಮ್ಸ್ಗೆ ಕಳಿಸ್ಬೋದಿತ್ತು ಅಂತ ನಂಗೆ ಅನಿಸ್ತು. ಇಲ್ಲಿ ವಿನಯ್ ಅವರು ಪದೇ ಪದೇ ಕಾರ್ಡ್ಸ್ ಅನ್ನೋ ಒಂದು ಟಾಪಿಕ್ನ ಪದೇ ತೊಗೊಂಬರ್ತಾರೆ. ಮೊನ್ನೆನೂ ಅಷ್ಟೇ ಅಸಮರ್ಥರು ಅನ್ನೋ ಕಾರ್ಡ್ನ ತೊಗೊಂಬಂದರು, ಇವತ್ತು ವುಮೆನ್ ಕಾರ್ಡ್ ಅನ್ನೋ ಒಂದು ಕಾರ್ಡ್ನ ತೊಗೊಂಬಂದಿದ್ದಾರೆ. ಅಲ್ಲಿ ಮೇನ್ ಇಂಟೆನ್ಷನ್ ಆಗಿದ್ದಿತ್ತು ಅವರಿಗೆ ಚೆನ್ನಾಗಿ ಸ್ವಿಮ್ಮಿಂಗ್ ಬರುತ್ತೆ, ಆದರೂ ಕೂಡ ಸ್ವಿಮ್ಮಿಂಗಿಗೆ ಕಳಿಸ್ಲಿಲ್ಲ, ಆ ಟಾಸ್ಕ್ ಮಾಡೋಕ್ಕೆ ಕಳಿಸ್ತಿಲ್ಲ ಅಂತ ಇಲ್ಲಿ ಸಂಗೀತ ಅವರ ವಾದ ಆಗಿರೋದು. ಬಟ್ ಸ್ಟಿಲ್ ಇಲ್ಲಿ ಮತ್ತೆ ವುಮೆನ್ ಕಾರ್ಡ್ನ ನೀನು ತೊಗೊಂಬರ್ತಿದ್ಯಾ ಅಂತ ಇಲ್ಲಿ ವಿನಯ್ ಅವರು ಹೇಳ್ತಾರೆ. ಸೊ ಇದು ಎಷ್ಟು ಮಟ್ಟಿಗೆ ಸರಿ ಏನು ಅಂತ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಇಲ್ಲಿ ಸಂಗೀತ ಅವರು ಸರಿ ಮಾತಾಡಿದ್ರೆ ಅಥವಾ ತನಿಷಾ ಮತ್ತು ವಿನಯ್ ಅವರು ಸರಿಯಾಗಿ ಮಾತಾಡಿದ್ರೆ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ಸೊ ನೋಡೋಣ ಎಪಿಸೋಡಲ್ಲಿ ಏನಾಗುತ್ತೆ ಏನು ಅಂತೆಲ್ಲ. ಇನ್ನೂ ಜಗಳ ಇದೆ ಅಂತ ಅನಿಸುತ್ತೆ, ಪ್ರೊಮೋದಲ್ಲಿ ಸ್ವಲ್ಪ ಬಿಟ್ಟು ಮಾತ್ರ ತೋರಿಸಿದ್ದಾರೆ. ಬಟ್ ಕಂಪ್ಲೀಟಾಗಿ ಯಾರು ತಪ್ಪು ಯಾರು ಸರಿ ಅಂತ ನೋಡೋಣ. ಸೊ ಬಿಗ್ ಬಾಸ್ನೆಲ್ಲ ಲೈವ್ ಅಪ್ಡೇಟ್ಸ್ನ ಹಾಕ್ತಾ ಇರ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗೆ ರಕ್ಷಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕಿರ್ತಾಳೆ, ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.